ನಮಸ್ಕಾರ. ಈಗ ನಮ್ಮ ದೇಹದಲ್ಲಿ ಯಾವುದೇ ನೋವುಗಳು ಬಂದರೆ ಇನ್ಫ್ಲಮೇಷನು ಒಂದು ಕಾರಣ ಅಂತ ನಾವು ಆಲ್ರೆಡಿ ಮಾತಾಡ್ಕೊಂಡಿದ್ದೀವಿ. ಸೊ ಈ ಥರ ಇನ್ಫ್ಲಮೇಷನ್ ಜಾಸ್ತಿ ಆದಾಗ ದೇಹದಲ್ಲಿ ಕಡಿಮೆ ಮಾಡ್ಕೊಳ್ಳೋದು ಹೇಗೆ? ಆಹಾರದ ಮುಖಾಂತರ ಇವುಗಳನ್ನು ನಾವು ಕಮ್ಮಿ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ. ಇನ್ಫ್ಲಮೇಷನ್ ಕಮ್ಮಿ ಮಾಡ್ಕೊಳ್ಳೋದು ಅಂತಂದ ತಕ್ಷಣ ತುಂಬ ಜನ ಏನು ಅನ್ಕೋತಾರೆ, ನಾವು ಟ್ಯಾಬ್ಲೆಟ್ಸ್ ತೊಗೋಬೇಕೇನೋ ಅಂತ. ಖಂಡಿತವಾಗ್ಲೂ ಆ ಥರ ಏನೂ ಇಲ್ಲ. ನಮ್ಮ ಆಹಾರದ ಮುಖಾಂತರ ನಾವು ಅದನ್ನು ಸರಿಪಡಿಸ್ಕೋಬೋದು. ಇವಾಗ ಇನ್ಫ್ಲಮೇಷನಲ್ಲಿ ನಾವು ಎರಡು ಥರ ನೋಡ್ಕೋಬೇಕು. ಒಂದು ಏನು ಅಂತಂದರೆ, ಇನ್ಫ್ಲಮೇಷನ್ ಕ್ರಿಯೇಟ್ ಆಗಬಾರ್ದು. ಇನ್ಫ್ಲಮೇಷನ್ ಖಂಡಿತ ಬಾಡಿಯಲ್ಲಿ ಇದ್ದೇ ಇರುತ್ತೆ. ಆ ಇನ್ಫ್ಲಮೇಷನನ್ನು ಜಾಸ್ತಿ ಮಾಡೋಕ್ಕೆ ಬಿಡಬಾರ್ದು ನಾವು. ಸೊ ಎರಡು ಅಪ್ರೋಚನ್ನು ನಾವು ಯಾವಾಗಲೂ ಹೇಳೋಂಥದ್ದು. ಒಂದು, ಇನ್ಫ್ಲಮೇಷನನ್ನು ನಾವು ದೇಹಕ್ಕೆ ವಾಪಸ್ ಸೇರಿಸ್ಕೋಬಾರ್ದು. ಆಲ್ರೆಡಿ ಇರೋದನ್ನು ಒಂದು ಕಮ್ಮಿ ಮಾಡ್ಕೋಬೇಕು. ಇನ್ನೊಂದು, ಹೊಸದಾಗಿ ಆಗದೇ ಇದ್ದಂಗೆ ನಾವು ತಡೆಗಟ್ಟಬೇಕು. ಸೊ ಎರಡು ಅಪ್ರೋಚ್ ಖಂಡಿತವಾಗ್ಲೂ ಬೇಕಾಗಿರೋಂಥದ್ದು. ಕೇವಲ ನಾನು ಈಗ ಇನ್ಫ್ಲಮೇಷನ್ ಕಮ್ಮಿ ಮಾಡ್ಕೊಳ್ಳೋಕ್ಕೆ ಆ್ಯಂಟಿ ಇನ್ಫ್ಲಮೇಟ್ರಿ ಅಂದರೆ ಇನ್ಫ್ಲಮೇಷನನ್ನು ಕಮ್ಮಿ ಮಾಡೋದು, ಆ್ಯಂಟಿ ಇನ್ಫ್ಲಮೇಟ್ರಿ ಆಹಾರಗಳನ್ನು ಮಾತ್ರ ತಗೋತೀನಿ ಅಂತಂದರೆ ಸರಿ ಹೋಗಲ್ಲ. ಯಾಕೆಂತಂದರೆ ನೀವು ಒಂದು ಕಡೆಯಲ್ಲಿ ಆ್ಯಂಟಿ ಇನ್ಫ್ಲಮೇಟ್ರಿ ತಗೋತಾ ಇರ್ತೀರ, ಇನ್ನೊಂದು ಕಡೆ ಇನ್ಫ್ಲಮೇಷನ್ ಜಾಸ್ತಿ ಆಗೋಂತಹ ಫುಡ್ ತಗೋತಾ ಇರೋದು, ಅವಾಗ ಬ್ಯಾಲೆನ್ಸೇ ಆಗಲ್ಲ. ಆ ಕಾರಣದಿಂದಾಗಿ ಫಸ್ಟ್ ಏನು ಅಂತಂದರೆ, ನಮ್ಮ ದೇಹಕ್ಕೆ ಯಾವುದು ಇನ್ಫ್ಲಮೇಷನ್ ಕ್ರಿಯೇಟ್ ಮಾಡ್ತಾ ಇದೆ ಅವುಗಳನ್ನು ನಾವು ನಿಲ್ಲಿಸಬೇಕು. ಫಸ್ಟ್ ಅದನ್ನು ಅರ್ಥ ಮಾಡ್ಕೋಬೇಕು, ಎಲ್ಲಿ ನಮ್ಮ ದೇಹಕ್ಕೆ ತಪ್ಪಾಗಿ ಆಹಾರನ ಕೊಡ್ತಾ ಇದ್ದೀವಿ ಅಂತ. ನಾವು ಒಂದು ಸಂಚಿಕೆಯಲ್ಲಿ ಮಾತಾಡಿದ್ದೀವಿ, ಗೋಧಿ ಒಂದು ಕಾರಣ. ಯಾಕೆಂತಂದರೆ ಅದು ಇನ್ಫ್ಲಮೇಷನನ್ನು ಕ್ರಿಯೇಟ್ ಮಾಡುತ್ತೆ. ಜೊತೆಗೆ ನಮ್ಮದು ಇದು ಇರ್ಬೋದು, ಲ್ಯಾಕ್ಟೋಸ್ ಇರ್ಬೋದು. ಗಮನಿಸಿರ್ಬೋದು ನೀವೇ, ಮೊಸರು ತಿಂದಾಗ, ಅಂದರೆ ಈ ರಾತ್ರಿ ಮೊಸರು ತಿಂದಾಗ ಮೂಗು ಕಟ್ಟೋದು, ಇದೆಲ್ಲ ಏನು ಅಂತಂದರೆ ನಿಮ್ಮ ದೇಹ ಅದನ್ನು ಸ್ವೀಕರಿಸ್ತಾ ಇಲ್ಲ. ಅಂದರೆ ಅದು ನಿಮ್ಮ ದೇಹಕ್ಕೆ ಅದು ಸೂಟ್ ಆಗ್ತಾ ಇಲ್ಲ. ಅದರಿಂದಾಗಿ ಇನ್ಫ್ಲಮೇಷನ್ ಕ್ರಿಯೇಟ್ ಆಗಿ ಮ್ಯೂಕಸ್ ಬರೋಂಥದ್ದು, ಅಂದರೆ ಶೀತ ನೆಗಡಿ ಮೂಗು ಬ್ಲಾಕ್ ಆಗಂಥದ್ದು. ಸೊ ಹೀಗೆ ಪ್ರತಿಯೊಬ್ಬರಿಗೂ ಒಂದೊಂದು ಥರ ಕೆಲವೊಂದು ಪದಾರ್ಥಗಳು ಸೂಟ್ ಆಗಲ್ಲ. ಕೆಲವೊಬ್ಬರು ತಮ್ಮ ದೇಹನ ಅರ್ಥ ಮಾಡಿಕೊಂಡು ಕೆಲವೊಂದು ಫುಡ್ಡನ್ನು ಅವಾಯ್ಡ್ ಮಾಡ್ತಾರೆ. ಅದು ತುಂಬ ಒಳ್ಳೆಯ ಅಭ್ಯಾಸ. ಕೆಲವೊಂದ್ಸಲಿ ಅದು ಯಾವುದು ರೀಡ್ ಮಾಡಲ್ಲ. ಯಾಕೆಂತಂದರೆ ನಾವು ಇತ್ತೀಚೆಗೆ ನಮ್ಮ ದೇಹವನ್ನು ರೀಡ್ ಮಾಡೋದನ್ನು ಕಮ್ಮಿ ಮಾಡ್ಕೊಂಡಿದ್ದೀವಿ. ಯಾಕೆಂತಂದರೆ ಬರೀ ನಾವು ನಮಗೆ ಬೇಕಾಗಿದ್ದು ಮನಸ್ಸಿಗೆ ಬಂದಾಗ ತಿನ್ನೋಕ್ಕೆ ಶುರು ಮಾಡಿದ್ದೀವಿ. ನಮ್ಮ ದೇಹದಲ್ಲಿ ಏನು ಏರುಪೇರು ಆಗುತ್ತೆ ಅದ್ರ ಬಗ್ಗೆ ನಾವು ಗಮನದಲ್ಲಿ ಇಟ್ಕೊಳ್ಳಲ್ಲ, ಸುಮ್ಮನೆ ತಿಂತಾ ಹೋಗ್ತಾ ಇರ್ತೀವಿ. ಅದೇ ಇನ್ನು ಕೆಲವರು ತುಂಬ ಸೂಕ್ಷ್ಮವಾಗಿ ಗಮನಿಸ್ತಾರೆ, ನಾನು ಈ ಪದಾರ್ಥವನ್ನು ತಿಂದೆ, ಈ ಪದಾರ್ಥ ತಿಂದಾಗ ನನಗೆ ಇಂಥ ಸಮಸ್ಯೆ ಆಯಿತು, ಅಥವಾ ನಮ್ಮ ದೇಹದಲ್ಲಿ ಈ ಥರ ಏರುಪೇರು ಆಯಿತು ಅಂತ ಗಮನದಲ್ಲಿ ಇಟ್ಕೊಂಡು ನಾವು ಆಹಾರ ಸ್ವೀಕರಿಸಿದಾಗ ನಮ್ಗೆ ಆ್ಯಕ್ಚುಲಿ ಬೆಟರ್ ಹೆಲ್ತ್ ಸಿಗೋಕ್ಕೆ ಸಾಧ್ಯ ಇದೆ. ಸೊ ಹೀಗೆ ನಾವು ಇನ್ಫ್ಲಮೇಷನ್ ಏನು ಕ್ರಿಯೇಟ್ ಮಾಡುತ್ತೆ ದೇಹದಲ್ಲಿ, ಅಂದರೆ ಈಗ ನಾವು ಉದಾಹರಣೆ, ಒಂದು ಗೋಧಿ ಇರ್ಬೋದು, ಅಥವಾ ಹಾಲಿನ ಪದಾರ್ಥಗಳು ನಿಮ್ಮ ದೇಹ ಜೀರ್ಣ ಮಾಡ್ಕೊಳಕ್ಕಾಗದೇ ಇದ್ದಾಗ್ಲೂ ಇನ್ಫ್ಲಮೇಷನ್ ಕ್ರಿಯೇಟ್ ಆಗ್ಬೋದು. ಸಕ್ಕರೆ ಜಾಸ್ತಿ ತಿಂದಾಗ್ಲೂ ಇನ್ಫ್ಲಮೇಷನ್ ಜಾಸ್ತಿ ಆಗೋಂತಹ ಸಂದರ್ಭಗಳಿದೆ. ಹೀಗೆ ಹಲವಾರು ಈಗ ಇನ್ಫ್ಲಮೇಷನ್ ಜಾಸ್ತಿ ಮಾಡೋಂತಹ ಪದಾರ್ಥಗಳನ್ನು ನಾವು ನಿಲ್ಲಿಸಬೇಕಾಗಿದೆ. ಇಲ್ಲಿ ಗೋಧಿ ಅಂದ ತಕ್ಷಣ ಗೋಧಿ ಜೊತೆಲಿ ಮೈದಾದ ಪದಾರ್ಥಗಳು ಏನಿದೆ ಅವುಗಳು ಸೇರ್ಕೊಳ್ಳುತ್ತೆ. ಸೊ ಇವೆಲ್ಲ ನಮ್ಮ ದೇಹದಲ್ಲಿ ಇನ್ಫ್ಲಮೇಷನನ್ನು, ಅಂದರೆ ನೋವಿಗೆ ಕಾರಣವಾಗುವಂತಹ ರಿಯಾಕ್ಷನ್ಸ್ಗಳು ಏನಿದೆ ಅವುಗಳನ್ನು ದೇಹದಲ್ಲಿ ಜಾಸ್ತಿ ಮಾಡುತ್ತೆ. ಸೊ ಇಂತಹ ಪದಾರ್ಥಗಳನ್ನೆಲ್ಲ ನಾವು ತಿನ್ನಬಾರ್ದು. ಸೊ ಈ ಥರ ತಿನ್ನದೇ ಇದ್ದಾಗ ಒಂದು ಕಡೆಯಲ್ಲಿ ನಾವು ಇನ್ಫ್ಲಮೇಷನ್ ಈಗ ಆಲ್ರೆಡಿ ಕ್ರಿಯೇಟ್ ಆಗಿರೋದು ಇದ್ದೇ ಇರುತ್ತೆ, ಬಟ್ ಹೊಸದಾಗಿ ಕ್ರಿಯೇಟ್ ಆಗೋದನ್ನು ನಾವು ನಿಲ್ಲಿಸ್ತೀವಿ. ಇನ್ನು ನೆಕ್ಸ್ಟ್ ಸ್ಟೇಜ್ ಏನು ಅಂತಂದರೆ, ಒಂದ್ಸಲಿ ಇನ್ಫ್ಲಮೇಷನ್ ಆಗಿರೋದನ್ನು ನಿಲ್ಲಿಸಿದ್ಮೇಲೆ ಆಲ್ರೆಡಿ ಆಗಿರೋಂತಹ ಇನ್ಫ್ಲಮೇಷನಿಗೆ ಏನು ಅದನ್ನು ನಾವು ಗಮನದಲ್ಲಿಟ್ಕೋಬೇಕು. ಆಲ್ರೆಡಿ ಇರೋಂತಹ ಇನ್ಫ್ಲಮೇಷನಿಗೆ ಆಲ್ಮೋಸ್ಟ್ ನಾವೆಲ್ಲರೂ ನಮ್ಮ ಅಡುಗೆಗಳಲ್ಲಿ, ಎಸ್ಪೆಷಲಿ ನಾವು ಭಾರತದಲ್ಲಂತೂ ನಾವು ಜಾಸ್ತಿ ನಮ್ಮ ಸ್ಪೈಸ್ಗಳನ್ನು, ಅಂದರೆ ಅರಿಶಿನ ಇರ್ಬೋದು, ಶುಂಠಿ, ಬೆಳ್ಳುಳ್ಳಿ, ಈ ಥರ ನಾವು ತುಂಬ ಪದಾರ್ಥಗಳನ್ನು, ಸಾಂಬಾರು ಪದಾರ್ಥಗಳನ್ನು ಬಳಸ್ತೀವಿ. ಅವುಗಳೆಲ್ಲ ದೇಹಕ್ಕೆ ಪೂರಕನೇ. ಯಾಕೆಂತಂದರೆ ಅವುಗಳಲ್ಲಿ ನಾವು ಆ್ಯಂಟಿ ಇನ್ಫ್ಲಮೇಟ್ರಿ, ಅಂದರೆ ಈ ಇನ್ಫ್ಲಮೇಷನ್ ಏನಿದೆ ಅವುಗಳನ್ನು ಕಮ್ಮಿ ಮಾಡೋಂತಹ ಗುಣಗಳು, ಸತ್ವಗಳು ಅವುಗಳಲ್ಲಿದೆ. ಆದರೆ ನಮಗೇನು ಸಮಸ್ಯೆ ಅಂತಂದರೆ, ನಾವು ಅದನ್ನು ತಪ್ಪಾಗಿ ಬಳಸ್ತಾ ಇದ್ದೀವಿ. ಯಾವ ಸಮಯದಲ್ಲಿ, ಯಾವ ಸಂದರ್ಭದಲ್ಲಿ ಎಷ್ಟು ಬಳಸಬೇಕು ಅಂತ ಹೇಳೋದನ್ನು ನಾವು ಬಿಟ್ಕೊಂಡ್ಬಿಟ್ಟಿದ್ದೀವಿ. ಅಂದರೆ ನಮ್ಗೆ ಅದ್ರ ಬಗ್ಗೆ ಜಾಸ್ತಿ ತಿಳುವಳಿಕೆ ಇಲ್ಲ. ಅದನ್ನು ನಾವು ಗಮನದಲ್ಲಿ ಇಟ್ಕೊಂಡು ನಾವು ಬಳಸ್ಕೋಬೇಕು. ಈಗ ಉದಾಹರಣೆಗೆ ಬೆಳ್ಳುಳ್ಳಿ ಇನ್ಫ್ಲಮೇಷನನ್ನು ಕಮ್ಮಿ ಮಾಡುತ್ತೆ. ಆದರೆ ಯಾವ ಸಂದರ್ಭದಲ್ಲಿ, ಒಂದು ದೇಹಕ್ಕೆ ಅನುಗುಣವಾಗಿ ನಾವು ಯಾವುದೇ ಆಹಾರವನ್ನು ಸ್ವೀಕರಿಸಬೇಕು. ಯಾಕೆಂತಂದರೆ ಇವತ್ತು ಒಬ್ಬೊಬ್ಬರಿಗೆ ಒಂದೊಂದು ಥರದಲ್ಲಿ ಅದು ವರ್ಕ್ ಆಗೋಂಥದ್ದು.
ಸೊ ಅವುಗಳನ್ನು ಒಂದು ಎಕ್ಸ್ಪರ್ಟ್ ಹತ್ರ ತಿಳ್ಕೊಂಡು ನಾವು ಸ್ವೀಕರಿಸಿದಾಗ ನಮ್ಮ ದೇಹಕ್ಕೆ ಮ್ಯಾಕ್ಸಿಮಮ್ ಬೆನಿಫಿಟ್ ಸಿಗುತ್ತೆ. ಇವಾಗ ಎಲ್ಲನೂ ಒಳ್ಳೆಯದು, ಈಗ ನಾನು ಇವತ್ತು ಹೇಳ್ತೀನಿ ಶುಂಠಿ ಒಳ್ಳೆಯದು, ಬೆಳ್ಳುಳ್ಳಿ ಒಳ್ಳೆಯದು, ಅಥವಾ ಕರಿಬೇವಿನ ಸೊಪ್ಪು, ಇದೆಲ್ಲ ಆ್ಯಂಟಿ ಇನ್ಫ್ಲಮೇಟ್ರಿ ಫುಡ್ಗಳು. ಅವುಗಳನ್ನು ತಗೊಂಡ ತಕ್ಷಣವೇ ಎಲ್ಲನೂ ಕಮ್ಮಿ ಆಗಿಬಿಡತ್ತೆ ಅಂತಲ್ಲ, ಆದರೆ ಯಾವ ಸಂದರ್ಭದಲ್ಲಿ ಎಷ್ಟು ತಿನ್ನಬೇಕು ಅಂತ ಹೇಳೋದನ್ನು ಗಮನದಲ್ಲಿಟ್ಕೋಬೇಕು. ಅದು ಎಲ್ರಿಗೂ ಒಂದೇ ಆಗಿರೋದಿಲ್ಲ. ಇವಾಗ ನನ್ನ ಹತ್ರ ಕೇಳ್ಬೋದು ನೀವು, ಹಾಗಾದರೆ ನೀವೇ ಹೇಳಿ ನಾನು ಬೆಳ್ಳುಳ್ಳಿ ಎಷ್ಟು ಹೊತ್ತಿಗೆ ತಿನ್ನಬೇಕು, ಎಷ್ಟು ತಿನ್ನಬೇಕು ಅಂತ. ಅದು ನಿಮ್ಮ ದೇಹದ ಪರಿಸ್ಥಿತಿ ಮೇಲೆ, ಅಂದರೆ ನಿಮ್ಮ ದೇಹದ ಬೇರೆ ಎಲ್ಲ, ನಿಮ್ಮ ಜೀರ್ಣಕ್ರಿಯೆ ಹೆಂಗಿದೆ, ನಿಮ್ಮದು ಓವರಾಲ್ ಆಹಾರ ಹೆಂಗಿದೆ, ನಿಮ್ಮ ವಿಹಾರ ಹೆಂಗಿದೆ, ನೀವು ಎಷ್ಟು ಗಂಟೆಗೆ ಎದ್ದೇಳ್ತೀರಾ, ಇದ್ರ ಮೇಲೆಲ್ಲ ಡಿಪೆಂಡ್ ಆಗುತ್ತೆ. ನಿಮ್ಮ ಲಿವರ್ ಹೆಂಗೆ ಕೆಲಸ ಮಾಡ್ತಾ ಇದೆ, ಓವರಾಲ್ ನಿಮ್ಮ ಬ್ಲಡ್ ರಿಪೋರ್ಟ್ಸ್ ಮೇಲೂ ಡಿಸೈಡ್ ಆಗುತ್ತೆ. ಯಾಕೆಂತಂದರೆ ನಮ್ಗೆ ಯಾವಾಗಲೂ ನಾನು ತುಂಬ ಸಲ ಕ್ಲಿನಿಕ್ಕಿಗೆ ಬಂದಾಗ ಅಥವಾ ನಂಗೆ ಫೋನ್ ಬರುತ್ತೆ, ನಾನು ಏನು ಮಾಡಬೇಕು ಮೇಡಮ್, ನಂಗೆ ಹಿಂಗೆ ಆಗ್ತಾ ಇದೆ ಅಂತ. ಯಾವುದೋ ಒಂದು ಸೆಂಟೆನ್ಸ್ ಕೇಳಿಕೊಂಡು ನಿಮ್ಮ ದೇಹನ ಅರ್ಥ ಮಾಡ್ಕೊಂಡು ನಾವು ಹೇಳಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಸಂಪೂರ್ಣ ದೇಹವನ್ನು ಅರ್ಥ ಮಾಡ್ಕೋಬೇಕು. ನಿಮ್ಮ ದೇಹದಲ್ಲಿ ಏನೇನು ನಡೀತಾ ಇದೆ, ಅಂದರೆ ಜೀರ್ಣ ಅಥವಾ ನಿಮ್ಮದು ಅರಗಿಸ್ಕೊಳ್ಳೋದು ಎಷ್ಟರ ಮಟ್ಟಿಗಿದೆ, ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಓಕೆ ಇಂತಹ ಪದಾರ್ಥಗಳು ಇಂಥ ಸಂದರ್ಭದಲ್ಲಿ ತಿಂದಾಗ. ಎಷ್ಟೊಂದು ಸಲ ನಾವು ಹೇಳ್ತೀವಿ ಜೀರಿಗೆನ ಯಾವ ಟೈಮಲ್ಲಿ ತಗೋಬೇಕು. ಈಗ ಜೀರಿಗೆನೂ ನಮ್ಮ ಇನ್ಫ್ಲಮೇಷನನ್ನು ಕಮ್ಮಿ ಮಾಡುತ್ತೆ. ಕೆಲವರಿಗೆ ಬೆಳಿಗ್ಗೆ ಎದ್ದ ತಕ್ಷಣ ತಿಂದರೆ ಅದರದ್ದು ಪರಿಣಾಮಗಳು ಜಾಸ್ತಿ ಸಿಗತ್ತೆ. ಇನ್ನು ಕೆಲವರಿಗೆ ಅದನ್ನು ಊಟ ಆದ ತಕ್ಷಣ ತಗೋಬೇಕು, ಕೆಲವರಿಗೆ ಊಟದ ಮೊದಲು ತಗೋಬೇಕು. ಹೀಗೆ ಈ ನಮ್ಮ ಆಹಾರಗಳನ್ನು ನಾವು ನಮ್ಮ ಔಷಧಿಯಾಗಿ ನಾವು ಅದನ್ನು ಪರಿಗಣಿಸಬೇಕು ಅಂತಂದರೆ, ಅಂದರೆ ಅದರಿಂದ ಪರಿಣಾಮಗಳು ಬೇಕು ಅಂತಂದರೆ ದ ಟೈಮಿಂಗ್ ಆ್ಯಂಡ್ ಕ್ವಾಂಟಿಟಿ ಅಂತ ನಾವು ಹೇಳ್ತೀವಿ, ಅದನ್ನು ಗಮನದಲ್ಲಿಟ್ಕೋಬೇಕು. ಈ ಇನ್ಫ್ಲಮೇಷನ್ ಕಮ್ಮಿ ಮಾಡ್ಕೊಳ್ಳೋಕ್ಕೆ ಈ ಥರ ಪದಾರ್ಥಗಳು, ನಮ್ಮ ಅರಿಶಿನ ಇರ್ಬೋದು ಅಥವಾ ಕಾಳುಮೆಣಸು ಇರ್ಬೋದು, ಶುಂಠಿ, ಬೆಳ್ಳುಳ್ಳಿ, ಕರಿಬೇವು, ಹೀಗೆ ಹಲವಾರು ನಮ್ಮ ಸಾಂಬಾರು ಪದಾರ್ಥಗಳು ಏನಿದೆ, ಆಮೇಲೆ ಜೊತೆಗೆ ತರಕಾರಿಗಳಲ್ಲೂ ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟೀಸ್ಗಳು ಇರುತ್ತೆ. ಉದಾಹರಣೆಗೆ ನಾವು ಅಥ್ಲೀಟ್, ಈಗ ಜಾಯಿಂಟ್ ಪೇನ್ ಅಂತ ಮಾತ್ರ ಅಲ್ಲ, ಈ ಜಾಯಿಂಟ್ ಪೇನ್ ಈವನ್ ಸ್ಪೋರ್ಟ್ಸ್ ಆಡೋರಲ್ಲೂ ಇರುತ್ತೆ. ಅಂಥವ್ರುಗಳಿಗೂ ನಾವು ಹೇಳ್ತೀವಿ ಜಾಸ್ತಿ ಆ್ಯಂಟಿ ಇನ್ಫ್ಲಮೇಟ್ರಿ, ಅಂದರೆ ಅವ್ರದ್ದು ಸ್ಪೋರ್ಟ್ಸ್, ಅವರು ಎಕ್ಸಸೈಸ್ ಮಾಡಿದ್ಮೇಲೆ ತಕ್ಷಣವೇ ಆ್ಯಂಟಿ ಇನ್ಫ್ಲಮೇಟ್ರಿ ಫುಡ್ಸನ್ನು ಜಾಸ್ತಿ ತಿನ್ನಿ. ಸೊ ಫ್ರೂಟ್ಸಲ್ಲಿ ಇರ್ಬೋದು, ವೆಜಿಟೇಬಲ್ಸ್, ಹೀಗೆ ಎಲ್ಲ ಹಣ್ಣು ತರಕಾರಿಗಳಲ್ಲೂ ನಮಗೆ ಇನ್ಫ್ಲಮೇಷನ್ ಕಮ್ಮಿ ಮಾಡೋಂತಹ ಪದಾರ್ಥಗಳು ಸಿಗುತ್ತೆ. ಇವುಗಳನ್ನೆಲ್ಲ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡು ತಿನ್ನೋದು ಅವಶ್ಯಕತೆ ಇದೆ. ಈ ಸಾಂಬಾರು ಪದಾರ್ಥಗಳನ್ನು ನಾವು ಕೆಲವೊಂದು ಸಂದರ್ಭಗಳಲ್ಲಿ ತಿನ್ನೋದ್ರಿಂದ ನಮಗೆ ಜಾಸ್ತಿ ಬೆನಿಫಿಟ್. ಅಂದರೆ ಇವಾಗ ನೋವುಗಳು ಏನಿದೆ, ಈಗ ಫಾರ್ ಎಕ್ಸಾಂಪಲ್ ಅರಿಶಿನ ತುಂಬ ಒಳ್ಳೆಯದು, ಆ್ಯಂಟಿ ಇನ್ಫ್ಲಮೇಟ್ರಿ. ನಮ್ಮ ಗಂಟು ನೋವುಗಳು ಇದ್ದಾಗ ನಾವು ಫಸ್ಟ್ ಹೇಳ್ತೀವಿ ಅರಿಶಿನ ಜಾಸ್ತಿ ತಗೊಳ್ಳಿ ಅಂತ. ಬಟ್ ಯಾವ ಟೈಮಲ್ಲಿ ತಗೋಬೇಕು ಅಂತ ಹೇಳೋದನ್ನು ನಿಮ್ಮ ದೇಹದ ಓವರಾಲ್ ಸ್ಥಿತಿಗತಿಗಳನ್ನು ನೋಡಿಕೊಂಡು ನಾವು ಹೇಳೋಂಥದ್ದಾಗಿರುತ್ತೆ. ಆದಷ್ಟು ಜಾಸ್ತಿ ಈ ಥರ ಸಾಂಬಾರು ಪದಾರ್ಥಗಳನ್ನು ಬಳಸ್ತಾ ಇರಿ ನೀವು. ಆವಾಗ ಒಳ್ಳೆಯ ಜಾಯಿಂಟ್ ಹೆಲ್ತ್, ಅಂದರೆ ಇನ್ಫ್ಲಮೇಷನನ್ನು ಕಮ್ಮಿ ಮಾಡಿಕೊಂಡು ಆರೋಗ್ಯವನ್ನು ನಾವು ಕಾಪಾಡ್ಕೋಬೋದು.